ನಮಸ್ಕಾರ. 4ನೇ ಟಿ20 ಪಂದ್ಯಕ್ಕಾಗಿ ಟೀಂ ಇಂಡಿಯಾದಲ್ಲಾಯಿತು ದೊಡ್ಡ ಬದಲಾವಣೆ. ತಂಡಕ್ಕೆ ಎಂಟ್ರಿ ಕೊಟ್ಟನು ಹೊಸ ಮ್ಯಾಚ್ ವಿನ್ನಿಂಗ್ ಆಟಗಾರ. ಹೀಗಿರಲಿದೆ ನೋಡಿ ಭಾರತದ ಬಲಿಷ್ಠ ಪ್ಲೇಯಿಂಗ್ 11. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಇಂಗ್ಲಿಷ್ ನಾಡಿನಲ್ಲಿ ಟೀಂ ಇಂಡಿಯಾದ ಸೊಕ್ಕಡಗಿದೆ. ಇಂಗ್ಲೆಂಡ್ ವಿರುದ್ಧ ಸದ್ಯ ಆಡುತ್ತಿರುವ 5 ಪಂದ್ಯಗಳ ಟಿ20 ಸರಣಿಯ ಪೈಕಿ ಟೀಂ ಇಂಡಿಯಾ ಈಗಾಗಲೇ 2 ಪಂದ್ಯಗಳನ್ನ ಕೈ ಚೆಲ್ಲಿದ್ರೆ 1 ಮ್ಯಾಚ್ ವಾಶ್ಔಟ್ ಆಗಿತ್ತು. ಇದೀಗ ಇನ್ನುಳಿದ 2 ಪಂದ್ಯವನ್ನ ಗೆದ್ದುಕೊಂಡು ತನ್ನ ಮಾನ ಉಳಿಸಿಕೊಳ್ಳಬೇಕಾಗಿದೆ ಟೀಂ ಇಂಡಿಯಾ. ವಿಶ್ವ ಚಾಂಪಿಯನ್ನರಿಗೆ ಇದೀಗ ಇಂಗ್ಲೆಂಡ್ ನಾಡಿನಲ್ಲಿ ಸರಣಿ ಸೋಲಿನ ಮುಖಭಂಗಗಳೇ ಎದುರಾಗ್ತಾ ಇವೆ. ಭಾರತ ಬರೀ ಸೋಲ್ತಾ ಇದ್ದಿದ್ರೆ ಇಲ್ಲಿ ಬೇಜಾರಾಗ್ತಾ ಇರಲಿಲ್ಲ ಅಥವಾ ಚರ್ಚೆಗೆ ಕಾರಣವಾಗ್ತಾ ಇರಲಿಲ್ಲ. ಆದರೆ ಟೀಂ ಇಂಡಿಯಾ ಹಾಗೂ ಟೀಂ ಮ್ಯಾನೇಜ್ಮೆಂಟ್ ಮಾಡ್ತಾ ಇರುವ ಕೆಲ ಬ್ಲಂಡರ್ಸ್ ಹಾಗೂ ಕೆಲ ಮಿಸ್ಟೇಕ್ ಗಳಿಂದ ತಂಡ ಸೋಲ್ತಿರುವುದು ಅಭಿಮಾನಿಗಳ ಆಕ್ರೋಶಕ್ಕೆ ಪ್ರಮುಖ ಕಾರಣವಾಗ್ತಾ ಇವೆ ಸ್ನೇಹಿತರೆ. ಸದ್ಯ ಇವರ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಇದ್ರೆ ಇವರೇನಾ ವಿಶ್ವ ಚಾಂಪಿಯನ್ಸ್ ಅನ್ನೋ ಡೌಟ್ ಮೂಡೋದಂತೂ ಸತ್ಯ. ಅದೇನೇ ಆಗಿರ್ಲಿ, 3 ಪಂದ್ಯಗಳಲ್ಲಿ 2 ಮ್ಯಾಚ್ ಸೋತಿರುವ ಟೀಂ ಇಂಡಿಯಾ ಸದ್ಯ 4ನೇ ಪಂದ್ಯಕ್ಕಾಗಿ ಸಜ್ಜಾಗ್ತಾ ಇದ್ದು ರೀಗ್ರೂಪ್ ಮಾಡುವ ಪ್ಲಾನಿಂಗ್ ನಲ್ಲಿ ಮೆನ್ ಇನ್ ಬ್ಲೂ ಪಡೆ ಇದೆ. ಅದರಲ್ಲೂ ಶತಾಯಗತಾಯ 4ನೇ ಟಿ20 ಪಂದ್ಯವನ್ನ ಗೆದ್ದುಕೊಳ್ಳುವ ಮೂಲಕ ಇಂಗ್ಲೆಂಡ್ ತಂಡಕ್ಕೆ ತಿರುಗೇಟು ನೀಡಲು ಶ್ರೇಯಸ್ ಬಳಗ ಕಾದು ಕುಳಿತಿದೆ. ಅತ್ತ ಆಸ್ ಎ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಇನ್ನೂ ಕೂಡ ಗೆಲುವಿನ ಖಾತೆಯನ್ನೇ ತೆರೆದಿಲ್ಲ. ಹೀಗಾಗಿ ಇಂದಿನ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ರೂಪಿಸುವುದೇ ದೊಡ್ಡ ತಲೆನೋವಾಗಿದೆ ಸ್ನೇಹಿತರೆ. ಇನ್ನು ಇಂದಿನ ಪಂದ್ಯದ ಪಿಚ್ ರಿಪೋರ್ಟ್ ಬಗ್ಗೆ ಮಾತನಾಡುವುದಾದ್ರೆ ಪವರ್ ಪ್ಲೇ ನಲ್ಲಿ ಇಲ್ಲಿ ಪೇಸರ್ಗಳಿಗೆ ಅಸಿಸ್ಟೆನ್ಸ್ ಸಿಗುತ್ತೆ. ಆದರೆ ಪವರ್ ಪ್ಲೇ ಆದ ಬಳಿಕ ಬ್ಯಾಟ್ಸ್ಮನ್ಗಳು ರನ್ ಅನ್ನ ಸುಲಭವಾಗಿ ಗಳಿಸಬಹುದು. ಅಂಡ್ ಇಲ್ಲಿನ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 165 to 175 ಇದೆ. ಟಾಸ್ ಗೆದ್ದವರು ಅಫ್ ಕೋರ್ಸ್ ಇಲ್ಲಿ ಚೇಸ್ ಮಾಡೇ ಮಾಡ್ತಾರೆ. ಅದಲ್ಲದೆ ಟೀಂ ಇಂಡಿಯಾ ಇದುವರೆಗೂ ಈ ಗ್ರೌಂಡ್ ನಲ್ಲಿ ಒಂದೇ ಒಂದು ಪಂದ್ಯವನ್ನ ಕೂಡ ಸೋತಿಲ್ಲ. ಇದೀಗ ಆ ರೆಕಾರ್ಡ್ ನ ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಇವತ್ತು ಭಾರತ ಗೆಲ್ಲೇಬೇಕಾಗಿದೆ. ಇನ್ನು ಫೈನಲ್ ಆಗಿ ಪ್ಲೇಯಿಂಗ್ 11 ಬಗ್ಗೆ ಮಾತನಾಡುವುದಾದ್ರೆ ಆರಂಭಿಕರಲ್ಲಿ ಯಾವುದೇ ಚೇಂಜ್ ಆಗೋದ್ ಬೇಡ. ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ ಕಂಟಿನ್ಯೂ ಆಡ್ಲಿ. ಆದ್ರೆ ಇವರು ಸ್ವಲ್ಪ ಪವರ್ ಪ್ಲೇ ನಲ್ಲಿ ನೋಡ್ಕೊಂಡು ಆಡ್ಬೇಕಾಗಿದೆ. ಇವರು ಆಡೋ ಆಟ ಹೇಗಿರುತ್ತೆ ಅಂದ್ರೆ ಹೈ ರಿಸ್ಕ್ ಹೈ ರಿವಾರ್ಡ್. ಹೀಗಾಗಿ ಪವರ್ ಪ್ಲೇ ನಲ್ಲಿ ಸ್ವಲ್ಪ ಇನ್ನಿಂಗ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡುತ್ತಾ ಇವರಿಬ್ರು ಆಡ್ಬೇಕು. ಅದನ್ನ ಬಿಟ್ರೆ 11 ಅಲ್ಲಿ ಮೇನ್ ಚೇಂಜ್ ನಾನ್ ನೋಡ್ತಾ ಇರೋದೇನಪ್ಪಾ ಅಂತಂದ್ರೆ ತಿಲಕ್ ವರ್ಮರನ್ನ ದಯವಿಟ್ಟು ಡ್ರಾಪ್ ಮಾಡಿ ಅವರ ಸ್ಥಾನದಲ್ಲಿ ಎಟ್ ನಂಬರ್ 3 ಇಲ್ಲಿ ಸಂಜು ಸ್ಯಾಮ್ಸನ್ ರನ್ನ ಆಡಿಸಿ. ತಿಲಕ್ ವರ್ಮಾ ಕಡೆಯಿಂದ ನನ್ಗಂತೂ ಯಾವುದೇ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸೀರೀಸ್ ಉದ್ದಕ್ಕೂ ಕಾಣಿಸಿಲ್ಲ. ಅದರಲ್ಲೂ ಲಾಸ್ಟ್ ಮ್ಯಾಚ್ ನಲ್ಲಿ 200+ ಟಾರ್ಗೆಟ್ ಚೇಸ್ ಮಾಡಬೇಕಿದ್ರೆ ಯಪ್ಪ ಕೇವಲ 11 ಎಸೆತಗಳಿಂದ 3 ರನ್ ಬಾರಿಸಿದ್ದಾರೆ. ಇವರು ಇಂಟರ್ನ್ಯಾಷನಲ್ ಮ್ಯಾಚ್ ಆಡ್ತಿದ್ದಾರೋ ಅಥವಾ ಗಲ್ಲಿ ಕ್ರಿಕೆಟ್ ಆಡ್ತಿದ್ದಾರೋ ನನ್ಗಂತೂ ಗೊತ್ತಿಲ್ಲ. ತಿಲಕ್ ವರ್ಮರನ್ನ ಡ್ರಾಪ್ ಮಾಡಿ ಸಂಜುಗೆ ಅವಕಾಶ ನೀಡೋದು ಬಿಟ್ರೆ 11 ಅಲ್ಲಿ ಏನು ಕೂಡ ಚೇಂಜ್ ಅಥವಾ ಎಕ್ಸ್ಪೆರಿಮೆಂಟ್ ಮಾಡಲೇಬಾರದು. ಯಾಕಂದ್ರೆ ಬೆಂಚ್ ಸ್ಟ್ರೆಂತ್ ಕೂಡ ಅಷ್ಟು ಸಖತ್ತಾಗಿ ನಮ್ಮ ಟೀಮ್ ಇಂಡಿಯಾದ ಇಲ್ಲ. ಇದೊಂದು ಚೇಂಜ್ ಬಿಟ್ರೆ ಟೀಮ್ ಇಂಡಿಯಾದ 11 ಅಲ್ಲಿ ನಾನು ಏನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಿಮ್ಗೆ ಅನಿಸುತ್ತೆ ಅಥವಾ ನಿಮ್ಮ ಪ್ಲೇಯಿಂಗ್ 11 ಅಲ್ಲಿ ಇನ್ನೇನಾದರೂ ಚೇಂಜ್ ಆಗ್ಬೇಕಾ ಅನ್ನೋದನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.